ಒಂದೇ ಗಂಟೆಯಲ್ಲಿ ಎಲ್ಲ ಟಿಕೆಟ್ಗಳು ಮಾರಾಟ. ಈ ವರ್ಷ ಹಿಂದೆಂದೂ ಆಗದ ಇರುವಂತೆ ವಿಭಿನ್ನವಾಗಿರುತ್ತದೆ. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆಯನ್ನು ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ, ನಮಗೆ ಗೊತ್ತಿರ್ಬೋದು ಮಾರ್ಚ್ 22ರಂದು IPL ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಕೂಡ ನಮ್ಮ ಫಸ್ಟ್ ಮ್ಯಾಚ್ ಇರೋದು ನಮ್ಮ RCB ಮತ್ತು ಕೋಲ್ಕತ್ತಾ ಐತ್ರಿ ಸ್ನೇಹಿತರೆ. ನೋಡಿ, ಕೆಲವೊಂದಿಷ್ಟು ಟೀಮ್ಗಳು 5 ಕಪ್ಗಳನ್ನು ಇಟ್ಕೊಂಡಿದ್ದಾರೆ, ಎಂತೆಂಥ ಏನೇನೋ ಇಟ್ಕೊಂಡಿದ್ದಾರೆ. ಬಟ್ ಮೊದಲನೇ ಮ್ಯಾಚ್ 0 ಕಪ್ ಹೋಲ್ಡರ್ ಯಾರು ಅವ್ರು ಆಡಕತ್ತಾರೆ ಸ್ನೇಹಿತರೆ. ಮೊದಲನೇ ಮ್ಯಾಚ್ ನೋಡಿ ನಮ್ಮ RCB ಕ್ರೇಜ್ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು. ಇನ್ನು 2025ರ IPL ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಈಗ ಎಲ್ಲ ಟೀಮ್ಗಳು ಭರ್ಜರಿಯಾಗಿ ತಯಾರಿಯನ್ನು ನಡೆಸಕತ್ತಾವು. ಈಗಾಗಲೇ ಎಲ್ಲ ಟೀಮ್ಗಳು ಕೆಲವೊಂದಿಷ್ಟು ಈಗಾಗಲೇ ಸ್ಟಾರ್ಟನ್ನು ಮಾಡಿಬಿಟ್ಟವು ಪ್ರಾಕ್ಟೀಸ್ ಸೆಷನ್ನ. ಕೆಲವೊಂದಿಷ್ಟು ವಿಡಿಯೋಗಳು ಆಗಿ ಹೀಗೆ ನೋಡ್ಬೋದು ಸ್ನೇಹಿತರೆ. ಇದೀಗ ಮಾರ್ಚ್ 17ರಂದು ನಮ್ಮ IPLನ ಅನ್ಬಾಕ್ಸಿಂಗ್ ಇವೆಂಟ್ ನಮಗೆಲ್ಲರಿಗೂ ಗೊತ್ತೈತಿ. ಮಾರ್ಚ್ 17ರಂದು ಅನ್ಬಾಕ್ಸಿಂಗ್ ಇವೆಂಟ್ ಐತಿ ಸ್ನೇಹಿತರೆ. ನಮಗೆ ಗೊತ್ತಿರ್ಬೋದು ಕೆಲವೊಂದಿಷ್ಟು ವರ್ಷಗಳಿಂದ ಇದೇ ರೀತಿಯಾಗಿ ಮಾಡ್ಕೊಂಬರತ್ತಾರೆ ಅನ್ಬಾಕ್ಸಿಂಗ್ ಇವೆಂಟು. ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಅನ್ಬಾಕ್ಸಿಂಗ್ ಇವೆಂಟ್ ಐತಿ ಸ್ನೇಹಿತರೆ. ಇದು ಮಾರ್ಚ್ 17ರಂದು ಐತಿ. ಇದರಲ್ಲಿ ಏನು ವಿಶೇಷತೆಪ್ಪ ಅಂದರೆ ಟಿಕೆಟನ್ನು ಅನೌನ್ಸ್ ಮಾಡಿದ್ರಲ್ಲ, ಒಂದೇ ಒಂದು ಗಂಟೆಯಲ್ಲಿ ಎಲ್ಲ ಟಿಕೆಟ್ಗಳು ಸೋಲ್ಡ್ ಔಟ್. ಇಡೀ ಸ್ಟೇಡಿಯಂ ಏನಂದ್ರೆ ಎಲ್ಲ ಟಿಕೆಟ್ಗಳು ಬುಕ್ ಆಗಿಬಿಟ್ಟ ಸ್ನೇಹಿತರೆ. ಅದು ಬರೀ ಒಂದೇ ಒಂದು ಗಂಟೆಯಲ್ಲಿ. ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು ನಮ್ಮ RCB ಕ್ರೇಜ್. ನಮ್ಗೆ ಗೊತ್ತಿರ್ಬೋದು ಕಳೆದ ವರ್ಷ ನಾವು ದುಡ್ಡನ್ನು ಕೊಟ್ಟು ನೋಡೋಕೆ ಹೋಗಿದ್ದೇವೆ ಸ್ನೇಹಿತರೆ. ಫುಲ್ ಸ್ಟೇಡಿಯಂ ಆಗಿತ್ತು. ಅದೇ CSK ನೋಡಿರ್ಬೋದು. CSK ಅದು ಫ್ರೀ ಇತ್ತು, ಯಾರೂ ಜನ ಹೋಗಿದ್ದಿಲ್ಲ, ಏನಿಲ್ಲ. ನಾವು ನೋಡಿದ್ದೀವಿ, ಎಷ್ಟೋ ದಿನ ಅದು ಟ್ರೋಲ್ ಆಯಿತು. ಬಟ್ ಅಲ್ಲಿ ಫ್ರೀ ಇದ್ದರೂ ಜಾಸ್ತಿ ಹೋಗಿಲ್ಲ. ನಮ್ಮಲ್ಲಿ ದುಡ್ಡು ಕೊಟ್ಟು ನೋಡೋದಿದೆಯಲ್ಲ, ಇಷ್ಟು ಕೊಟ್ಟು ನೋಡೋದಾದರೂ ಫುಲ್ ಆಗಿಬಿಡುತ್ತೆ. ಯಾವ ರೀತಿ ಕ್ರೇಜ್ ಇದೆ, ಯಾವ ರೀತಿ ಫ್ಯಾನ್ ಫಾಲೋವಿಂಗ್ ಇದೆ ಅಂತ ಹೇಳ್ಕೊಂಡು ನಮ್ಮ RCBದು ನೀವೇ ಕಮೆಂಟ್ ಮಾಡಿ ಸ್ನೇಹಿತರೆ. ಅಂದರೆ ಕೆಲವೊಂದಿಷ್ಟು ವರ್ಷಗಳಿಂದ ಅನ್ಬಾಕ್ಸಿಂಗ್ ಇವೆಂಟ್ ಏನು ನಾವು ಮಾಡ್ಕೋದು ಬರಾಕತ್ತೀವಲ್ಲ, ಅವು ನಮ್ಮ RCB CEO ಏನು ಹೇಳ್ಯಾರಪ್ಪ ಅಂದರೆ, ಈ ಸಾರಿ ವಿಭಿನ್ನವಾಗಿ ಮಾಡೋಣ. ಹಿಂದೆ ಮಾಡಿದ್ದೀವಲ್ಲ ಆ ರೀತಿ ಬೇಡ, ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಕೊಂಡು ಇದೀಗ ಇವರು ಮಾತಾಡ್ಕೊಂಡಾರ. ಈ ವರ್ಷ ಹಿಂದೆಂದೂ ಆಗದೇ ರೀತಿಯಲ್ಲಿ ಈ ವರ್ಷ ನಾವು ಮಾಡ್ತೀವಿ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಕಾದು ನೋಡೋಣ ಯಾವ ರೀತಿ ಅಂತ ಹೇಳ್ಕೊಂಡು. ಏನು IPL ಎಲ್ಲ ಟೀಮ್ಗಳು ಏನದ ನೋಡು, ಏನಾದರೂ ವಿಶೇಷತೆಯನ್ನು ಮಾಡಿದರೆ ನಮ್ಮನ್ನು ನೋಡ್ಕೊಂಡೇ ಮಾಡಿದ್ರೆ ನಾವೇ ಡಿಫ್ರೆಂಟಾಗಿ ಮಾಡ್ತೀವಿ, ನಾವೇ ಹೆಚ್ಚು ತಲೆ ಓಡಿಸಿ ಮಾಡ್ತೀವಲ್ಲ. ಬಟ್ ಇದಕ್ಕೂ ಹೆಚ್ಚಾಗಿ ಮಾಡುವಂಥ ಪ್ಲ್ಯಾನ್ಗಳು ಈ ರೀತಿ ಅದಾವು. ಕಾದು ನೋಡೋಣ ಯಾವ ರೀತಿ ಏನು ಅಂತ ಹೇಳ್ಕೊಂಡು. ಇನ್ನೊಂದು ಏನಪ್ಪ ಅಂದ್ರೆ, ಈಗಾಗಲೇ ಕ್ಯಾಪ್ಟನನ್ನು ಅನೌನ್ಸ್ ಮಾಡಿದ್ದಾರೆ. ಇವರು ಅನ್ಬಾಕ್ಸಿಂಗ್ ಇವೆಂಟಲ್ಲಿ ಅನೌನ್ಸ್ ಮಾಡಿದರೆ ತುಂಬಾ ಇದು ಆಗ್ತಿತ್ತು. ಬಟ್ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಇರಲಿ, ರಜತ್ ಪಟಿದಾರ್ ಅವರು ಈಗ ಕೇಂದ್ರ ಬಿಂದುವಾಗಿರ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಕ್ಯಾಪ್ಟನ್ ಅವರೇ ಆಗಿದ್ದಾರಲ್ಲ, ಅವರು ಮೇನ್ ಕೇಂದ್ರ ಬಿಂದು ಆಗ್ತಾರೆ. ಇನ್ನು ಕೆಲವೊಂದಿಷ್ಟು ಸ್ಟಾರ್ ಆಟಗಾರರ ಹಿಂದೆ ನಡೆದಂಥ ಏನು ನಮ್ಮ ಮಾಜಿ ಆಟಗಾರಿದ್ರಲ್ಲ, ಅವರನ್ನು ಕೆಲವೊಂದು ಜನ ಕರೆಸಿ ಅದನ್ನು ಇದು ಮಾಡೋದಾರ ಸ್ನೇಹಿತರೆ. ಯಾರ್ಯಾರನ್ನ ಕರೆಸ್ತಾರೆ ಏನು ಅಂತ ನೋಡೋದಾದ್ರೆ, ಮಾಜಿ ಆಟಗಾರರು ಹಾಲ್ ಆಫ್ ಫೇಮ್ ಗೌರವಕ್ಕೆ ಇವರು ಭಾಜನರಾಗ್ತಾರೆ. ಯಾರ್ಯಾರು ನೋಡೋದಾದ್ರೆ ಸ್ನೇಹಿತರೆ, ನಮಗೆ ಗೊತ್ತೇ, ನಮಗೆ ABD ಅವರು ಇರಲೇಬೇಕು. ABD ಕ್ರಿಸ್ ಗೇಲ್ ಅವರು. ಇನ್ನೊಬ್ಬರು ಕನ್ನಡಿಗರನ್ನ ಇವರು ಈ ಸಲ ಕರೆಸಾತಾರೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಕನ್ನಡಿಗರು ವಿನಯ್ ಕುಮಾರ್ ಅವರು. ಇವರು ಕನ್ನಡಿಗರನ್ನು ಕರೆಸ್ತಾರೆ ಅಂತ ಹೇಳ್ಕೊಂಡು ತುಂಬಾ ಖುಷಿ ಆಗುತ್ತೆ. ಈ 3 ಜನಗಳು ಭಾಜನರಾಗ್ತಾರೆ ಅಂತಲೇ ಹೇಳ್ಬೋದು. ನೋಡೋಣ, ಕಾದು ನೋಡೋಣ ಯಾವ ರೀತಿ ಏನು ಅಂತ ಹೇಳ್ಕೊಂಡು. ಈ ಸಲ ನಾವು ತುಂಬಾ ವಿಭಿನ್ನವಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಡೇಟನ್ನು ಬರೆದಿಟ್ಕೊಳ್ಳಿ, ಮಾರ್ಚ್ 17ರಂದು. ಎಲ್ಲರೂ ಕಾದು ನೋಡೋಣ ಸ್ನೇಹಿತರೆ. ಇನ್ನೊಂದು RCB ಖುಷಿ ವಿಚಾರ ಏನಪ್ಪ ಅಂದರೆ, ನಮ್ಮ ಇಂಗ್ಲೆಂಡ್ನ ಸ್ಟಾರ್ ಯುವ ಆಟಗಾರ ಆದಂತಹ ಜಕೋಬ್ ಬೆಥೆಲ್ ಅವರು ಇದೀಗ ಇಂಜುರಿ ಆಗಿದ್ರು ಸ್ನೇಹಿತರೆ. ನಮ್ಮ ಅಪೋಸಿಟ್ ಆಡೋ ಮುಂದಾಗ ಇಂಜುರಿ ಆಗಿದ್ರು, ಮತ್ತು ಚಾಂಪಿಯನ್ ಟ್ರೋಫಿ ಆಡೋ ಮುಂದಾಗೂ ಇಂಜುರಿ ಆಗಿದ್ದರು. ನಮಗೊಂಥರ ಭಯನೇ ಶುರು ಆಗಿತ್ತು, ಯಾಕೆ ಯಾವ ರೀತಿ ಏನು ಅಂತ ಹೇಳ್ಕೊಂಡು. ಇದೀಗ ನಮ್ಗೆ ಖುಷಿ ವಿಚಾರ ಏನಪ್ಪ ಅಂದರೆ, ಅವರು ಲಾಯಕ ಮರಳಿದ್ದಾರೆ. ಈಗ ಇಂಜುರಿಂತ್ರ ರಿಕವರಿ ಆಗಿದ್ದಾರೆ ಸ್ನೇಹಿತರೆ. IPLನ ಆಡ್ತಾರೆ ಅಂತ ಹೇಳ್ಕೊಂಡು ರಿಪೋರ್ಟ್ಗಳು ಬರತ್ತಾವೆ. ತುಂಬಾ ಖುಷಿ ಆಗಕತ್ತೈತಿ. ಇನ್ನೊಂದು, ನಮ್ಮ ಇಂಡಿಯನ್ನಲ್ಲಿ ಅವರು ಅಷ್ಟೊಂದು ಸ್ಟಾರ್ಟ್ ಚೆನ್ನಾಗಿಲ್ಲ ಸ್ನೇಹಿತರೆ, ಅದು ಒಂದು ಬೇಜಾರು. ಮೆಗಾ ಹರಾಜ್ನಲ್ಲಿ ನಮ್ಮ RCB ಇವರಿಗೆ ಬರೋಬ್ಬರಿ 2.6 ಕೋಟಿಯನ್ನು ಕೊಟ್ಟು ಖರೀದಿ ಮಾಡಿ ಸ್ನೇಹಿತರೆ ಇವರನ್ನು. ಇನ್ನು ಇಂಡಿಯಾದಲ್ಲಿ ಅಷ್ಟೊಂದು ಸ್ಟಾರ್ಟ್ ಚೆನ್ನಾಗಿಲ್ಲ ಸ್ನೇಹಿತರೆ ಇವ್ರದ್ದು. ಕಾದು ನೋಡೋಣ ಯಾವ ರೀತಿ ಆಡ್ತಾರೆ ಏನು ಅಂತ ಹೇಳ್ಕೊಂಡು. ಬಟ್ ಇವರು ವೇರಿಯೇಷನ್ ಮಾಡುವಂಥ ಎಲ್ಲ ಸಾಧ್ಯತೆಗಳದಾವು. ಇನ್ನು ನೋಡೋದಾದರೆ, ಇವರು T20ಯಲ್ಲಿ ಎಷ್ಟು ರನ್ಗಳನ್ನು ಹೊಡೆದಾರೆ ಅಂದರೆ 23 ರನ್ನುಗಳು ಹೊಡೆದಾರೆ ಸ್ನೇಹಿತರೆ. ಇಂಡಿಯಾ ವಿರುದ್ಧ ಏನು ಆಡಿದಿರಲ್ಲ ಅವರು, ಅದರಲ್ಲಿ 23 ರನ್ನುಗಳನ್ನು. ಇನ್ನು ಅದಲ್ಲದೆ ODIನಲ್ಲೂ ಕೂಡ ನಮ್ಮ ಭಾರತ ವಿರುದ್ಧ ಆಡಿದ್ದಾರೆ ಇವರು. ಅದರಲ್ಲಿ ಇವರು ಮೊದಲನೇ ಮ್ಯಾಚ್ ಏನು ಆಯಿತು ಅದರಲ್ಲಿ ಹಾಫ್ ಸೆಂಚುರಿಯನ್ನು ಹೊಡೆದ್ರು ಸ್ನೇಹಿತರೆ. 51 ರನ್ನುಗಳನ್ನ ಹೊಡೆದ್ರು. ಅದು ಆದ ನಂತರ ಇವರು ಇಂಜುರಿ ಆಗಿ ಹೊರಗೆ ಹೋಗಿಬಿಟ್ರು. ಇದು ಒಂಥರ RCBಗೆ ಖುಷಿ ವಿಚಾರ ಸ್ನೇಹಿತರೆ. ಈಗ ಅನ್ಬಾಕ್ಸಿಂಗ್ ಇವೆಂಟ್ ಬಗ್ಗೆ ಮತ್ತು ರಜತ್ ಪಟಿದಾರ್ ಅವ್ರ ಬಗ್ಗೆ, ಅಂದರೆ ಜಕೋಬ್ ಬೆಥೆಲ್ ಅವ್ರ ಬಗ್ಗೆ, ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ.